ಹೇಳ್ತೀನಿ, ಗೃಹ ಮಂತ್ರಿಗಳು ಸದಾಶಿವನಗರದಲ್ಲಿ ವಾಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಕಲಬುರಗಿನಲ್ಲೂ ಇದ್ದಾರೆ. ಈಗ ಅವ್ರ ಮನೆಯಲ್ಲಿ ಸದಾಶಿವನಗರದ ಉಳಿಸ್ಕೊಳ್ತೀರಾ ಅಥವಾ ನೀವು ಕಲಬುರಗಿದು ಉಳಿಸ್ಕೊಳ್ತೀರಾ ಅಂತ BLO ನಿಮ್ಮ ಮನೆ ಬಂದ್ರೆ ತಾನೇ ಗೊತ್ತಾಗೋದು. ಆಗ ಮಾತ್ರ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡೋಕ್ಕಾಗುತ್ತಾನೆ. ಹಾಗೆಯೇ ಇಲ್ಲೂ ಕೂಡ ಬಹಳಷ್ಟು ಜಾಗಗಳಲ್ಲಿ ಈ ಥರ ಇದು ಒಂದು ಪರಿಸ್ಥಿತಿ ಇದೆ. ಮಲ್ಟಿಪಲ್ ಲೊಕೇಶನಲ್ಲಿ ಅವ್ರದ್ದು ವೋಟರ್ ಐ ಡಿನ ಇಟ್ಕೊಂಡಿದ್ದಾರೆ. ಈ ಡ್ಯೂಪ್ಲಿಕೇಶನ್ ಹೊಡಿಬೇಕು ಅನ್ನೋದೇ ಈ SIRನ ಉದ್ದೇಶ ಆಗಿದೆ. ಅದನ್ನು ಗೃಹ ಸಚಿವರು ಅವರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಬಹುಶಃ ಅವರ ವಿದ್ಯಾರ್ಹತೆಗೆ ಮೀರಿದಂತಹ ತಿಳುವಳಿಕೆ ಇದಾಗಿದೆ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ. ಹಾಗಾದರೆ ನಿಮಗೆ ಡೋರ್ ನಂಬರ್ ಯಾಕೆ ಕೊಡಬೇಕಾಗಾದ್ರೆ? ಮನೆ ಬಾಗಿಲಿಗೆ ಹೋಗಬೇಕಾದ ಅಗತ್ಯತೆ ಏನಿದೆ? ಮರಣೋತ್ತರ ಪತ್ರನ ಕೊಡಬೇಕಾಗಿರುವಂಥದ್ದನ್ನ ಕಡ್ಡಾಯ ಯಾಕೆ ಮಾಡಿದ್ದಾರೆ? ಹಾಗಾದರೆ ಸರ್ಕಾರಿ ವ್ಯವಸ್ಥೆ ಯಾಕೆ ಬೇಕಾಗಿದ್ರೆ? ಈಗ ಯಾರ್ದು ಈಗ ಹೊಸದಾಗಿ ಯಾರು ಎನ್ರೋಲ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದರೆ ನಾನು ಹೋಗಿ ಛತ್ರಕ್ಕೆ ಹೋಗ್ಬಿಟ್ಟು ನಾನು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಛತ್ರದ ಹತ್ರ ನಿಂತ್ಕೊಳ್ಳೋಕ್ಕಾಗುತ್ತೆ ಇದು? ಹಾಗಾದರೆ ನೀವು ಕೂಡ ಇಲ್ಲಿ ಬೂತಿಗೆ ಬಂದು ಓಟ್ ಹಾಕೋಕ್ಕೆ ಬೂತ್ ಹತ್ರ ಕರೆಸ್ತೀರಲ್ಲ, ನೀವು ಬೂತ್ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟಿದ್ರೆ ಮುಗಿದೋಗುತ್ತಲ್ಲ. ಸುಮ್ಮನೆ ಅವರೇನು ಕಾಂಗ್ರೆಸ್ಸಿಗೆ ಈ ಡ್ಯೂಪ್ಲಿಕೇಶನ್ನು ಮಲ್ಟಿಪಲ್ ಲೊಕೇಶನಲ್ಲಿ ಓಡಿಸಿರೋವಂಥದ್ದು ಇದು ಮುಸಲ್ಮಾನರದೇ ಅಂತ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು. ಅದು ಹೋಯಿತು ಅಂತಂದರೆ 2078 ಎಲೆಕ್ಷನಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿದೆ ಅಂತ ಅವ್ರಿಗೆ ಅನಿಸಿದೆ. ಇಲ್ಲಾಂದರೆ ಈ ಕಾಂಗ್ರೆಸ್ನವ್ರು ಯಾವತ್ತಾರು ಸಂಘಟನಾತ್ಮಕ ಚಟುವಟಿಕೆ ಮಾಡಿರೋದು ನೀವು ನೋಡಿದ್ದೀರಾ? SIR ಬಗ್ಗೆ ಇವತ್ತು ಸಭೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಕಾಂಗ್ರೆಸ್ನವರು ಉದ್ದೇಶ ಏನು ಅಂತಂದರೆ ಈ ಡ್ಯೂಪ್ಲಿಕೇಶನ್ಗಳನ್ನ ಹಾಗೆ ಉಳಿಸ್ಕೊಳ್ಬೇಕು, ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು, ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ಓಟ್ ಹಾಕಬೇಕು, ಅದು ಅವ್ರ ಉದ್ದೇಶವಾಗಿದೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ, ಯಾರ್ಯಾರು ಸತ್ತಿದ್ದಾರೆ ಕಾರ್ಪೊರೇಷನಲ್ಲಿ ನಿಮ್ಮ ಹತ್ರ ಅದರ ಅಂಕಿಅಂಶ ಇರುತ್ತದೆ, ಡೇಟಾ ಇದೆ. ಮುಸಲ್ಮಾನರು ಅಲ್ಲಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ, ಅವರೇನು ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಭಾಳ ಕಮ್ಮಿ. ಕಬರಿಸ್ತಾನದಲ್ಲಿ ಅದಕ್ಕೆ ಆದಂಥ ದಾಖಲೆನ ನೀವು ಇಟ್ಕೊಂಡಿರ್ತೀರಿ. ಪ್ರತಿಯೊಂದೂ ಕೂಡ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿದೆ, ಕಾರ್ಪೊರೇಷನ್ ಸುಪರ್ದಿನಲ್ಲಿದೆ. ದಯವಿಟ್ಟು ಯಾರ್ಯಾರು ಡೆತ್ ಆಗಿದ್ದಾರೆ ಅವ್ರನ್ನ ತೊಗೊಂಬಂದು ಮ್ಯಾಪಿಂಗಲ್ಲಿ ಆ ಡೆತ್ ಆಗಿರೋನು ನೀವೇ ಆಟೋಮೆಟಿಕ್ಕಾಗಿ ಡಿಲೀಟ್ ಮಾಡೋ ಕೆಲಸನೂ ಮಾಡಬೇಕು ಸರ್. ನಾನು ಮೈಸೂರಿನ ಸಮಸ್ತ ನಿವಾಸಿಗಳಿಗೂ ಕೂಡ ಕೇಳ್ಕೊಳ್ತೀನಿ, ನಿಮ್ಮಲ್ಲಿ ಭಾಳ ಜನ ಚಾಮರಾಜನಗರದಿಂದ ಬಂದು ಜಿಲ್ಲೆಯಿಂದ ಬಂದು ಇಲ್ಲಿ ವಾಸ ಇದ್ದೀರಿ, ಮಂಡ್ಯ ಜಿಲ್ಲೆಯವರು ವಾಸ ಇದ್ದೀರಿ, ಹಾಸನವರು ವಾಸ ಇದ್ದೀರಿ, ಬೇರೆ ಬೇರೆ ರಾಮನಗರ ಅವರು ಜಿಲ್ಲೆ, ಬೇರೆ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಬಂದು ವಾಸ ಇದ್ದೀರಿ. ನೀವು ಒಂದೇ ಕಡೆ ನಿಮ್ಮನ್ನು ಓಟ್ ಉಳಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮಲ್ಲಿ ದೊಡ್ಡ ಸಂಖ್ಯೆಯ ವೋಟರ್ಸ್ ಇರೋವಂಥವ್ರು ನೀವು KR ಪೇಟೆಯವರಾಗಿದ್ದೀರಿ, ನಾಗಮಂಗಲದವ್ರು ಇದ್ದೀರಿ, ನೀವು ಮಂಡ್ಯದವ್ರು ಇದ್ದೀರಿ, ಹಾಸನವ್ರು ಇದ್ದೀರಿ, ನೀವು ಬೇರೆ ಬೇರೆ ಕಡೆ ತುಮಕೂರಿಂದ ಬಂದಿರೋರು ಇದ್ದೀರಿ, ರಾಮನಗರದಿಂದ ಬಂದಿರೋರು ಇದ್ದೀರಿ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ. ಇಲ್ಲೇ ವಾಸ ಮಾಡ್ತೀರಿ, ಇಲ್ಲೇ ನಿಮ್ಮ ಮಕ್ಕಳನ್ನು ಓದಿಸ್ತೀರಿ, ಇಲ್ಲೇ ದುಡಿತೀರಿ, ಓಟು ಊರಲ್ಲೂ ಇದೆ ಇಲ್ಲೂ ಇದೆ. ದಯವಿಟ್ಟು ನೀವು ಇಲ್ಲಿಯವ್ರ ತಾನೇ ಮೈಸೂರಿಗರಾಗಬೇಕು ಅಂತಂದರೆ ಮೈಸೂರಲ್ಲೇ ನಿಮ್ಮ ಓಟನ್ನು ಉಳಿಸ್ಕೊಳ್ಳಿ. ಮೈಸೂರಲ್ಲೇ ವಾಸ ಇದ್ದು ಮೈಸೂರಲ್ಲೇ ನೀವು ಬದುಕನ್ನು ನಡೆಸ್ತಾ ಮೈಸೂರಲ್ಲೇ ಮಕ್ಕಳನ್ನು ಓದಿಸ್ತಾ ಊರು ಓಟ್ ಉಳಿಸ್ಕೊಳ್ತೀನಿ ಅಂದರೆ ನೀವು ಇಲ್ಲಿವರೆಗೆ ಹೊರಗಿನವ್ರು ಆಗಬೇಕಾಗುತ್ತೆ. ವಿಶೇಷವಾಗಿ ನಾನು ಚಾಮರಾಜ ಕ್ಷೇತ್ರದ ಮತದಾರರಿಗೆ ಹೇಳ್ತೀನಿ, KR ಪೇಟೆಯವರಿಗೆ, ನಾಗಮಂಗಲದವರಿಗೆ, ಮಂಡ್ಯದವರಿಗೆ, ನಿಮಗೆ ನಿಮ್ಮನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ, ದಯವಿಟ್ಟು ಓಟನ್ನು ಚಾಮರಾಜದಲ್ಲೇ ಉಳಿಸ್ಕೊಳ್ಳಿ. ಇಲ್ಲಾಂದರೆ ನೀವು ಇಲ್ಲೇ ವಾಸ ಮಾಡ್ತಿದ್ರು ಹೊರಗಿನವರಾಗಿ ಬದುಕಬೇಕಾಗುತ್ತೆ. ಊರಲ್ಲಿ ನಿಮ್ಮದು ತೋಟ ಗದ್ದೆ ಮನೆ ಇತ್ತು ಅಂದರೆ ಅದು ಇರಲಿ, ಆದರೆ ಈ ಊರು ನಿಮಗೆ ಬದುಕನ್ನು ಕೊಟ್ಟಿದೆ, ಈ ಊರಿನಲ್ಲಿ ನೆಲೆಸಿದಿರಿ, ಓಟನ್ನು ಇಲ್ಲೇ ಉಳಿಸ್ಕೊಳ್ಳಿ. ಹಾಗೆ ಚಾಮರಾಜನಗರದವರು ಕೂಡ ಯಾರಿದ್ದೀರಿ ಮೈಸೂರಲ್ಲೇ ಓಟನ್ನು ಉಳಿಸ್ಕೊಳ್ಳಿ ಅಂತ ನಿಮ್ಮನ್ನು ಕೂಡ ಕೇಳ್ಕೊಳ್ತೀನಿ. ಈಗ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರು ಮಸೀದಿಯಲ್ಲಿ ಛತ್ರಗಳಲ್ಲಿ ದಂಡು ದಂಡಾಗಿ ಮುಸಲ್ಮಾನರನ್ನ ಕರ್ಕೊಂಡು ಬಂದು ಅಲ್ಲೇ ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತಾ ಇರೋದ್ರ ಬಗ್ಗೆ, ಕಾನೂನು ಬಾಹಿರವಾಗಿ ಈ ರೀತಿ ಪ್ರಕ್ರಿಯೆ ನಡೆಸ್ತಾ ಇರೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ನಾವೇನು ಓಟ್ ಹಾಕಿಲ್ವಾ ಅಂತ ಹೇಳಿ ನರಸಿಂಹರಾಜದಲ್ಲಿ ಕೆಲವರು
ಯಾರು ನಮ್ಮ ಕೆಲವು ಕಾರ್ಪೊರೇಟರ್ಸ್ಗಳು, ಮುಸಲ್ಮಾನ ನಾಯಕರುಗಳು ಏನು ಭಾಳ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ಲೋಕಸಭಾ ಚುನಾವಣೆ ಆಯ್ತಲ್ಲ 2024ರಲ್ಲಿ, ನಿಮ್ಮ ಯಾವ ಬೂತಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಯಾವ ಬೂತಲ್ಲಿ ಮಹಾರಾಜರಿಗೆ 100 ಓಟ್ ಕೊಟ್ಟಿದ್ರಿ ಹೇಳ್ರಪ್ಪ? 100 ಓಟು ಮೆಜಾರಿಟಿ ಬಿಟ್ಬಿಡಿ, ಲೀಡ್ ಕೊಡೋದು ಬಿಡಿ, ಯಾವ್ದಾದ್ರು ಓಟ್ ಕೊಟ್ಟಿದ್ದೀರಾ? ಆಯಿತು. 2024ರಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಮಹಾರಾಜರಿಗೆ ಬಂದಿರೋ ಮೈನಸ್ ಓಟ್ ಎಷ್ಟು ಹೇಳಿ? ಕಾಂಗ್ರೆಸ್ಸಿಗೆ 1.5 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದೀರಿ, ಮಹಾರಾಜರಿಗೆ ಎಷ್ಟು ಓಟ್ ಕೊಟ್ಟಿದ್ದೀರಿ? 75,500 ಮೈನಸ್ಸು. ಮತ್ತು ನಾವು ಓಟ್ ಹಾಕಿದ್ದೀವಿ, ಹಂಗಾರೆ ನಿಮ್ಮ ಓಟ್ ಎಲ್ಲಿಗೆ ಹೋಯ್ತು? ನಿಮ್ಮ ಓಟ್ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿದೆ. ಇನ್ನು ಇವತ್ತು ಡ್ಯೂಪ್ಲಿಕೇಶನ್ ಮಾಡಿ ಮಲ್ಟಿಪಲ್ ಲೊಕೇಶನಲ್ಲಿ ನೀವು ಓಟ್ ಹಾಕ್ತಾ ಇದ್ದೀರಿ. ಹಾಗಾಗಿ ಇದು ಫಿಲ್ಟರ್ ಮಾಡಬೇಕು. ಆ ದೃಷ್ಟಿಯಿಂದ ಡೋರ್ ಟು ಡೋರ್ ಹೋಗಿ ಎನ್ಯುಮರೇಷನ್ ಫಾರ್ಮ್ ಕೊಡಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಅದು ಬಿಟ್ಟು ನಾವು ಓಟ್ ಹಾಕಿದ್ವಿ, ನಿಮ್ಮ ಓಟ್ ಹಂಗಾದ್ರೆ ಎಲ್ಲಿಗೆ ಹೋಯ್ತು ರೀ? ನೀವು ಓಟ್ ಹಾಕಿದ್ದು BJP ಗುರುತಿಗಾಗಿದ್ರೆ ಕಾಂಗ್ರೆಸ್ನ ಅಕೌಂಟಿಗೆ ಹೆಂಗೋಯ್ತು? ಸುಮ್ಮನೆ ಬಂದು ಈ ರೀತಿ ತುಚ್ಛವಾಗಿ ಮಾತಾಡೋದನ್ನು ಬಿಡಿ. ನೀವು ಓಟೇ ಹಾಕಿದಲ್ಲೇ ಓಟ್ ಹಾಕಿದ್ದೀವಿ ಅಂತ ಹೇಳೋಂಥ ಈ ಸುಳ್ಳು ಹೇಳೋದನ್ನು ಬಿಡಿ. ನಿಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಮುಸಲ್ಮಾನರು ಮೆಜಾರಿಟಿ ಇರುವಂಥ ಯಾವ ಬೂತಲ್ಲಿ ನಮ್ಮ ಸಂಸದರಿಗೆ ನೀವು ಲೀಡ್ ಕೊಟ್ಟಿದ್ದೀರಿ ತೋರಿಸ್ಬಿಡ್ರಿ ನೋಡೋಣ.